ಎಸ್ ಶರಣ್ ಸರ್, ಹಾಂ. ನಾವೆಲ್ಲರೂ ತುಂಬಾ ಖುಷಿ ಪಡುವಂತಹ ಐತಿಹಾಸಿಕ ಕ್ಷಣಕ್ಕೆ, ಅವಿಸ್ಮರಣೀಯ ಕ್ಷಣಕ್ಕೆ ನಾವೆಲ್ಲಾನು ಸಾಕ್ಷಿ ಆಗ್ತಾ ಇದ್ದೀವಿ. ಇದೇ ಜನವರಿ 22ಕ್ಕೆ ಸಾವಿರಾರು ವರ್ಷಗಳ ಕನಸು ನನಸಾಗ್ತಾ ಇದೆ, ಭಾರತೀಯರ ಕನಸು. ಆ, ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಒಬ್ಬ ಭಾರತೀಯನಾಗಿ, ಒಬ್ಬ ಚಿತ್ರರಂಗದ ಪ್ರತಿನಿಧಿಯಾಗಿ, ಸಹಸ್ರಾರು ಅಭಿಮಾನಿಗಳು ಹೊಂದಿರ್ತಕ್ಕಂಥ ಒಬ್ಬ ಸ್ಟಾರ್ ಆಗಿ ಏನು ಹೇಳ್ತೀರಾ ಸರ್? ಹೆಂಗಿಂದ ಶುರು ಮಾಡಲಿ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ ನನ್ನ ಫೇವ್ರೆಟ್ ಗಾಡು. ನೋಡಿ, ಅವ್ರ ಬಗ್ಗೆ ಮಾತಾಡ್ತಾ ಇದ್ರೇ ಒಂಥರ ಜುಮ್ ಅನ್ನತ್ತೆ. ಅದು ರಾಮನಿಗಿರೋವಂಥ ಶಕ್ತಿ. ಅದು ಎಲ್ಲರಿಗೂ ಗೊತ್ತು. ನಮ್ಮ ಮನೆಯಲ್ಲಿ ತುಂಬಾ ಆರಾಧಿಸುವ ದೇವರು ನನಗೆ ರಾಮ. ಹಾಗಾಗಿ ಇವತ್ತು ರಾಮನ ಮತ್ತೆ ಅಯೋಧ್ಯೆಯಲ್ಲಿ, ತನ್ನ ಊರಿನಲ್ಲಿ ಇವತ್ತು ರಾಮನ ಮಂದಿರ ಇವತ್ತು ಉದ್ಘಾಟನೆ ಆಗ್ತಾ ಇರುವಂಥದ್ದು 22ನೇ ತಾರೀಕು ಆಗ್ತಾ ಇದೆ ಅಂತ ಅನ್ನೋದಾದರೆ, ಶರಣ್ ವೈಯಕ್ತಿಕವಾಗಿ ಮಾತ್ರ ಅಲ್ಲ, ಸಮಗ್ರವಾಗಿ ಅಂತಂದರೆ ಇಡೀ ಭಾರತದ ಪ್ರಜೆಯಾಗಿ, ಭಾರತೀಯನಾಗಿ ಇದಕ್ಕಿಂತ ಒಂದು ಹೆಮ್ಮೆಯ ಕ್ಷಣ ಏನಿದೆ ಅಂತನ್ನುವಂಥದ್ದು ಇವತ್ತಿನ ದಿನ ಅಂದರೆ 22ನೇ ತಾರೀಕು ಒಂದು ನಮ್ಮ ಭಾರತದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಒಂದು ದಿನ ಇವತ್ತು ಕಾಣ್ತಾ ಇದ್ದೀವಿ ಅಂತ ಅನ್ನೋದಾದರೆ, ಇವತ್ತು ನಾವು ಅಂದರೆ ನಮ್ಮ ಕಾಲದಲ್ಲಿ ಇಂಥದ್ದೊಂದು ಆಗಿತ್ತು ಅಂತ ಅನ್ನೋವಂಥದ್ದು ಇದೆಯಲ್ಲ. ಸೊ ಇದು ಈ ಕ್ಷಣಕ್ಕೆ ಯಾರ್ಯಾರು ನಾವುಗಳೆಲ್ಲರೂ ಈ ಕಾಲಮಾನದಲ್ಲಿ ಇದ್ದೀವಿ, ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮುಂದೆ ಇದು ಹಿಂಗಾಗಿತ್ತು ಅಂತ ಅನ್ನೋವಂಥ ಇತಿಹಾಸ ಆಗುತ್ತೆ. ನಾಳೆ ನಾಡೋದು ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಎಷ್ಟೋ ಇಷ್ಟು ದಿವಸ ಮುಗಿಸ್ಕೊಂಡು ನಾವು ಹೋಗ್ತೀವಿ, ಮತ್ತು ಮುಂದಿನ ಪೀಳಿಗೆ ಬರುತ್ತೆ, ಅದಾದಮೇಲೆ ಮತ್ತೊಂದು ಪೀಳಿಗೆ ಬರುತ್ತೆ. ಇಂಥದ್ದೊಂದು ಟೈಮಲ್ಲಿ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದೀವಿ ಗೊತ್ತಾ. ಇವತ್ತು ನಾವು ಇಡೀ 130-140 ಕೋಟಿ ಭಾರತೀಯರೆಲ್ಲರೂ ಆಗಿದೆಯೋ ಗೊತ್ತಾ. ಎಲ್ರಿಗೂ ಒಂಥರ ನಮ್ಮ ಜೀವಮಾನದಲ್ಲಿ ಒಂದು ಪವಿತ್ರವಾದ ದಿನ ಅಂತಂದ್ರೂ ಕೂಡ ತಪ್ಪಾಗಲ್ಲ. ರಾಮ ಯಾಕೆ ಯಾವ್ಯಾವ ಥರದಲ್ಲೂ ನಮಗೆಲ್ಲ ಥರದಲ್ಲೂ ರಾಮ ಇಷ್ಟ ಆಗ್ತಾರೆ ಯಾಕೆ ಅಂತಂದರೆ, ಒಬ್ಬ ಮನುಷ್ಯ ಹೀಗಿರಬೇಕು ಅಂತ ಅನ್ನೋದನ್ನು ಬರೀ ಹೇಳಿ ಹೋಗಿಲ್ಲ, ರಾಮ ನಡ್ಕೊಂಡು ಹೋಗಿರೋವಂಥದ್ದು. ಇವತ್ತು ರಾಮ ನಾವು ಬರೀ ದೇವರನ್ನಾಗಿ ನೋಡಲ್ಲ, ಒಂದು ಮಾರ್ಗವಾಗಿ ನೋಡ್ತೀವಿ ನಾವು. ಬಹಳಷ್ಟು ನಮ್ಮ ಪದ್ಧತಿಗಳಿಗೆ ಅಂತಂದರೆ ಮನುಷ್ಯ ಹೀಗಿರಬೇಕು ಅಂತನ್ನುವಂಥ ಸಿದ್ಧಾಂತಗಳಿಗೆ ಪ್ರತೀಕ ರಾಮ. ಒಂದು ಎಕ್ಸಾಂಪಲ್ ತಗೊಳ್ತೀವಿ, ಗುರು ಹಿರಿಯರ ಅವರ ರಾಮನ ಚೈಲ್ಡ್ಹುಡ್ಡಿಂದನೇ ತಗೊಳ್ಳಿ ನೀವು. ರಾಮನ ಹುಟ್ಟು ಮತ್ತು ಗುರು ಹಿರಿಯರಿಗೆ ನಾವು ಕೊಡಬೇಕಾದಂಥ ಗೌರವ ಸ್ಥಾನಮಾನಗಳಿಗೆ ರಾಮನಿಗಿಂತ ಒಂದು ಉದಾಹರಣೆ ಸಿಕ್ಕಲ್ಲ ನಮಗೆ. ಗುರು ಏನು ಹೇಳ್ತಾರೆ, ತಂದೆ ಏನು ಹೇಳ್ತಾರೆ ಅಂತನ್ನೋ ಅಂಥದ್ದನ್ನು ಹೆಂಗೆ ಪಾಲಿಸಬೇಕು ಅಂತನ್ನೋದು ಆ ಚಿಕ್ಕ ವಯಸ್ಸಿನಲ್ಲಿಂದ ಅವ್ರಿಗೆ ಸಿಕ್ಕಂಥ ಚಾಲೆಂಜಸ್ ಇದೆ ಗೊತ್ತಾ, ಅಲ್ಲಿಂದ ನಡೀತಾ ಬಂತ. ಆಮೇಲೆ ಅಪ್ಪ ಅಮ್ಮನ ಪ್ರತಿಜ್ಞೆಗಳಿದೆ ಗೊತ್ತಾ. ಅಪ್ಪ ಅಮ್ಮನ ಪ್ರತಿಜ್ಞೆಗೋಸ್ಕರವಾಗಿ ನಾನು ಎಷ್ಟೇ ಕಟ್ಟುನಿಟ್ಟಾಗಿದ್ರೂ ಕೂಡ, ಎಷ್ಟೇ ನ್ಯಾಯವಾಗಿದ್ರೂ ಕೂಡ ಕಷ್ಟಗಳು ಬಂದೇ ಬರುತ್ತೆ ಅನ್ನೋದಕ್ಕೆ ರಾಮನಿಗಿಂತ ಒಂದು ಉದಾಹರಣೆ ಬೇಕಾ. ನಾನು ಎಷ್ಟೋ ಸಲ, ಗುರು ನಾನು ಒಳ್ಳೆಯವನಾಗಿದ್ದೀನಿ, ನಾನು ಇಷ್ಟು ನಿಷ್ಠಾವಂತನಾಗಿದ್ದೀನಿ, ನನಗೆ ಯಾಕೆ ಕಷ್ಟ ಅಂತ ನೀವು ಸುಮ್ಮನೆ ರಾಮನ್ನ ನೆನೆಸ್ಕೊಂಡ್ರೆ ಅದರಲ್ಲಿ ಒಂದು ಕೂದಲೆಣೆ ಎಷ್ಟಾದರೂ ನಮಗೆ ಕಷ್ಟ ಸಿಕ್ಕಿರಲ್ಲ ನಮಗೆ. ಆದರೂ ಕೂಡ ಇವತ್ತು ಅಂಥ ಕಷ್ಟಗಳನ್ನು ಕೂಡ ನ್ಯಾಯಬದ್ಧವಾಗಿ ನಿಷ್ಠೆಯಿಂದ ಗೆಲ್ಲಬಹುದು ಅಂತ ಅನ್ನೋದಕ್ಕೆ ಮತ್ತೆ ರಾಮನಿಗಿಂತ ಒಂದು ದೊಡ್ಡ ಉದಾಹರಣೆ ನಮಗೆ ಸಿಕ್ಕಲ್ಲ. ಸೊ ರಾಮ ದೇವರ ಜೊತೆಯಲ್ಲಿ ಒಂದು ಮಾರ್ಗ ಮತ್ತು ಒಂದು ಭಾವನೆ, ಅದು ಒಂದು ಎಮೋಷನ್. ರಾಮ ಅಂದ್ರೇ ಒಂದು ಎಮೋಷನ್. ಅದು ಎಲ್ಲಿ ರಾಮನಿರ್ತಾನೆ ಅಲ್ಲಿ ಹನುಮ ಇದ್ದೇ ಇರ್ತಾರೆ ಅಂತ ಅನ್ನೋದಕ್ಕೆ ಒಬ್ಬ ಭಕ್ತ ಆರಾಧಿಸುವಂಥ ದೇವರು ರಾಮ. ಸೊ ಇವೆರಡರ ಒಂದು ಸಂಬಂಧ ಇದೆ ಗೊತ್ತಾ. ಇದಕ್ಕಿಂತ ಬೇರೆ ಯಾವ ಉದಾಹರಣೆನೂ ನಮಗೆ ಸಿಕ್ಕಲ್ಲ ರೀ. ಯಾಕಂದರೆ ಒಬ್ಬ ಗುರುವಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋದು ಅಂತಿದ್ದೀವಲ್ಲ, ಅದನ್ನು ಅರ್ಪಿಸ್ಕೊಂಡ್ಬಿಟ್ರೆ ನಾವು ದೇವರಾಗ್ಬಿಡ್ತೀವಿ ಅಂತ ಅನ್ನೋದಕ್ಕೆ ಹನುಮಂತನಿಗಿಂತ ಒಂದು ದೊಡ್ಡ ಉದಾಹರಣೆ ನಮಗೆ ಬೇಕಾಗಿಲ್ಲ.
ಇವತ್ತು ರಾಮನ ಜಪ ಮಾಡ್ತಾ ಹನುಮಂತ ಇವತ್ತು ನಮ್ಮನ್ನೆಲ್ಲ ಕಾಯುವ ದೇವರು ಹನುಮಂತ. ಇವತ್ತು ಈ ಥರದ ಒಂದು ಶಕ್ತಿಯುತವಾದಂಥ ಸಂಸ್ಕೃತಿ ನಮ್ಮ ಇದರಲ್ಲಿ ಗ್ರಂಥಗಳಲ್ಲಿ ನಾವು ಕಾಣಸಿಗುತ್ತೆ ನಮಗೆ. ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ ಅಂತಂದ್ರೂ ತಪ್ಪಾಗಲ್ಲ. ಪಟ್ಟಾಭಿಷೇಕ ಆಗ್ತಾ ಇರೋವಂಥದ್ದು ಇಡೀ ಭಾರತದ ಎಲ್ಲ ಪ್ರಜೆಗಳಿಗೂ ಹೆಮ್ಮೆಯ ದಿನ. ಮತ್ತು ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕೊನೆ ಉಸಿರಿನ ತನಕ ಈ ದಿನವನ್ನು ನೆನ್ಪಿಟ್ಕೊಳ್ಬೇಕಾದಂಥ ಒಂದು ದಿನ ಇವತ್ತು. ಆ ಥರದ ಒಂದು ದಿನಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾಯಿದ್ದೀವಿ, ಇಡೀ ಭಾರತೀಯರು. ಅಂದರೆ ಒಬ್ಬ ಕಲಾವಿದನಾಗಿ, ಒಬ್ಬ ಭಾರತೀಯನಾಗಿ, ರಾಮನ ಭಕ್ತನಾಗಿ ಇನ್ನು ಹೆಚ್ಚೆ ನನಗೇನೋ ಈ ಜನ್ಮಕ್ಕೆ ಸಾಕು ಅಂತ ಅನಿಸುತ್ತೆ. ಸೊ ರಾಮನ ತತ್ವವನ್ನು, ರಾಮನ ಮಾರ್ಗವನ್ನು ಎಲ್ಲರೂ ಕೂಡ ಅಳವಡಿಸ್ಕೊಂಡು ಪಾಲಿಸುವ ಪ್ರಯತ್ನ ಮಾಡ್ಬೋದಷ್ಟೇ, ಸಾಧ್ಯ ಇಲ್ಲ ಅದು. ಪಾಲಿಸುವಂಥ ಒಂದು ಪ್ರಯತ್ನದಲ್ಲಿ ರಾಮನ ಅನುಗ್ರಹ. ಯಾಕಂತಂದರೆ ಇವತ್ತು ನಾವು ಸುಮಾರು ಕಡೆ ನಮ್ಮ ತಂದೆ ತಾಯಂದರು ಅವರೆಲ್ಲ ಹೇಳ್ತೀವಿ, ರಾಮನ ಪರಿಚಯ ಆಗಲಿಕ್ಕೆ ಅಥವಾ ರಾಮನ ದೇವಸ್ಥಾನದಲ್ಲಿ ರಾಮನ ದರ್ಶನವಾಗಲಿಕ್ಕೆ ಅವನ ನಿರ್ಧಾರ ಆಗಿರ್ಬೇಕಂತೆ, ರಾಮ ನಿರ್ಧಾರ ಮಾಡಬೇಕು ಅಂತ ಅನ್ನೋವಂಥದ್ದು. ಇವತ್ತು ರಾಮ ಇವತ್ತು ನಮ್ಮನ್ನೆಲ್ಲರನ್ನೂ ಕೂಡ ನಿರ್ಧಾರ ಮಾಡಿದ್ದಾರೆ ಅಂತ ಅನ್ನೋದಾದರೆ, ಭಕ್ತರಾಗಿ ಭಾರತೀಯರಾಗಿ ಇವತ್ತಷ್ಟೇ ಖುಷಿ ಕೊಡುವಂಥ ವಿಷಯ, ಹೆಮ್ಮೆ ಕೊಡುವಂಥ ವಿಷಯ, ಅಷ್ಟೇ ಭಾವನಾತ್ಮಕವಾದಂಥ ಒಂದು ದಿನ ಇವತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಇನಾಗ್ಯುರೇಷನ್ ಏನಾಗ್ತಾ ಇದೆ, ಅದಕ್ಕೆ ಇನ್ನೊಂದು ಕನ್ನಡಿಗನಾಗಿ ಇನ್ನೊಂದು ಖುಷಿ ಏನು ಅಂತಂತಂದರೆ, ರಾಮನ ವಿಗ್ರಹವನ್ನು ತಯಾರು ಮಾಡಿದಂಥ ಶಿಲ್ಪಿ ನಮ್ಮ ಮೈಸೂರಿನವರು, ನಮ್ಮ ಕನ್ನಡದವರು, ಅರುಣ್ ಯೋಗಿ ಅವರು. ನಾನೊಂದು ಸಲ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಟ್ವೀಟು ಕೂಡ ಮಾಡಿದ್ದೆ ನಾನು. ಎಂಥ ಹೆಮ್ಮೆಯ ಕ್ಷಣಗಳು ನೋಡಿ ಇವೆಲ್ಲ, ಹೇಗೆ ಕನೆಕ್ಟ್ ಆಗ್ತಾ ಇದೆ ಎಲ್ಲನೂ ಅಂತಂತಂದರೆ, ಭಾರತೀಯನಾಗಿ ಒಂದು ಖುಷಿ ಆದರೆ, ಕನ್ನಡಿಗನಾಗಿ ಇನ್ನೊಂದು ಥರದ ಹೆಮ್ಮೆಯ ವಿಚಾರ ಏನು ಅಂತಂದರೆ, ನಮ್ಮ ಊರಿನವರು, ನಮ್ಮ ಕನ್ನಡಿಗರು, ಮೈಸೂರಿನ ಪ್ರತಿಭೆ, ಶಿಲ್ಪಿ ಅರುಣ್ ಅವರ ಈ ತಮ್ಮ ಕೈಚಳಕದಿಂದ ನಿರೂಪಿಸಿದಂಥ, ಸೃಷ್ಟಿಸಿದಂಥ ರಾಮನ ಪ್ರತಿಮೆ ಇವತ್ತು ಅಯೋಧ್ಯೆಯಲ್ಲಿ ಇನ್ನು ನೂರಾರು ವರ್ಷ, ಸಾವಿರಾರು ವರ್ಷಗಳ ಕಾಲ ಇವತ್ತು ನಮ್ಮನ್ನು ನೋಡಿ ಸಿಗುತ್ತೆ, ರಾಮನ ಮೂರ್ತಿ ನಮಗಲ್ಲಿ ಸಿಗುತ್ತೆ ಅಂತ ಅನ್ನೋದಾದರೆ ಮತ್ತೊಂದು ಹೆಮ್ಮೆಯ ಕ್ಷಣ ನಮ್ಮೆಲ್ಲರಿಗೂ ಕೂಡ. ಶ್ರೀರಾಮನ ಧ್ಯಾನ ಮಾಡ್ತಾ, ಶ್ರೀರಾಮನನ್ನು ನೆನೀತಾ ಹೋದರೆ ಬದುಕಿನಲ್ಲಿ ಕಷ್ಟಗಳೇ ಇರಲ್ಲ ಅಂತನ್ನುವಂಥದ್ದು ನಾನು ಕೇಳಿದ್ದೀನಿ. ಇದರ ಜೊತೆಯಲ್ಲಿ ಯಾಕೆ ಕಷ್ಟಗಳಿರಲ್ಲ ಅಂತಂತಂದರೆ, ಯಾವುದೇ ಕಷ್ಟಗಳನ್ನು ನಿಭಾಯಿಸುವಂಥ ಶಕ್ತಿ ರಾಮನನ್ನು ನೆನೆದ್ರೆ ರಾಮ ಕೊಡ್ತಾನೆ ಅನ್ನುವಂಥದ್ದು. ಅಂದರೆ ಬರೀ ನೆನೆಸ್ಕೊಂಡ್ರೆ ಅಲ್ಲ, ನಮಗೆ ಅದನ್ನು, ಆ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಆ ರಾಮ ಕೊಡ್ತಾನೆ ನಮಗೆ ಅಂತನ್ನುವಂಥ ಒಳಗಿನ ಸಂದೇಶ ಅದು. ಯಾಕಂದರೆ ತಾಳ್ಮೆಗಾಗಿರ್ಬೋದು, ಶಕ್ತಿಗಾಗಿರ್ಬೋದು, ಮತ್ತು ನಮ್ಮನ್ನು ನಾವು ದೊಡ್ಡವ್ರಿಗೆ ತಲೆಬಾಗುವ ವಿಚಾರ ಆಗಿರ್ಬೋದು, ಇದೆಲ್ಲನೂ ಕೂಡ ಒಂದು ಬದುಕು ಹಿಂಗಿರಬೇಕು, ಒಬ್ಬ ಮನುಷ್ಯ ಹಿಂಗಿರಬೇಕು ಅಂತನ್ನೋ ಅಂಥದ್ದಕ್ಕೆ ರಾಮನಿಗಿಂತ ದೊಡ್ಡ ಎಕ್ಸಾಂಪಲ್ ನಮಗೆ ಸಿಕ್ಕಲ್ಲ ಲೈಫಿನಲ್ಲಿ. ಇವತ್ತು ರಾಮನ ಮತ್ತೊಮ್ಮೆ ಪ್ರತಿಷ್ಠಾಪನೆ ಆಗ್ತಾಯಿದೆ ಅಂತನ್ನೋದು ತುಂಬ ಹೆಮ್ಮೆ ಕೊಟ್ಟಿರುವಂಥ ವಿಚಾರ. ಜೈ ಶ್ರೀರಾಮ್. ಬಹಳ ಹತ್ತಿರದಲ್ಲೇ ಇವತ್ತು ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಬೆಂಗಳೂರಿನಿಂದ ಅಯೋಧ್ಯೆಗೆ ಡೈರೆಕ್ಟ್ ಫ್ಲೈಟನ್ನು ಇವತ್ತು ಇದನ್ನಾಗ್ತಾ ಇರೋವಂಥದ್ದು. ಇನ್ನೇನು ರಾಮ ಭಾಳ ಹತ್ತಿರಕ್ಕೇ ಸಿಕ್ಬಿಟ್ರು. ಇನ್ನು ನಮಗೆ ಭಾಳ ಗಂಟೆಗಳ ಕಾಲ ಅಥವಾ ದಿವಸಗಳ ಕಾಲ ಜರ್ನಿ ಮಾಡಬೇಕೇನಾಗಿಲ್ಲ, ಡೈರೆಕ್ಟ್ ಫ್ಲೈಟ್ಗಳೂ ಇದೆ, ಹೆಂಗೆ ಬೇಕಾದರೂ ನೋಡ್ಬೋದು ರಾಮನ್ನ. ಸೊ ಆದಷ್ಟು ಬೇಗ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನವನ್ನು ಪಡೆಯುವಂಥ ಕಾತುರದಲ್ಲಿ ನಾನೂ ಇದ್ದೇನೆ. ರಾಮನಿಗೆ ಜಯವಾಗಲಿ, ರಾಮ ಭಕ್ತರಿಗೆ ಜಯವಾಗಲಿ. ಜೈ ಶ್ರೀರಾಮ್.